ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯಿಸಿದ್ದಾರೆ. ಈ ನೋಟಿಸ್ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನೋಟಿಸ್ಗೆ ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ತಕ್ಕ ಉತ್ತರವನ್ನ ಕೊಡ್ತೇನೆ ಅಂತ ಶಿವರಾಮ್ ಹೆಬ್ಬಾರ್ ಅವರು ಹೇಳಿರೋದು. ನಾವು ಮಾತಾಡಲ್ಲ, ಅದಕ್ಕೆ ನಮಗೆ ನೋಟಿಸ್ ಕೊಡ್ತಾರೆ. ಯಾರು ಜಾಸ್ತಿ ಮಾತಾಡ್ತಾರೆ ಅವರಿಗೆ ನೋಟಿಸ್ ಕೊಡಲ್ಲ ಅಂತ ಕಿಡಿಕಾರಿದ್ದಾರೆ ಹೈಕಮಾಂಡ್ ವಿರುದ್ಧ. ಈ ನೋಟಿಸ್ಗೆ ತಕ್ಕ ಉತ್ತರವನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಪಕ್ಷದಲ್ಲಿ ಇಟ್ಕೊಳ್ಳೋದು ಬಿಡೋದು ಎಲ್ಲ ಅವರಿಗೆ ಬಿಟ್ಟಿದ್ದು. ನೋಡೋಣ, ಈ ಒಂದು ನೋಟಿಸ್ಗೆ ನಾನು ತಕ್ಕ ಉತ್ತರವನ್ನ ಕೊಡ್ತೀನಿ ಅಂತ ಕಾರವಾರದಲ್ಲಿ ಮಾತನಾಡಿದ್ದಾರೆ ಶಾಸಕ ಶಿವರಾಮ್ ಹೆಬ್ಬಾರ್. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಮಗೆ ನೋಟಿಸ್ ಅನ್ನ ಕೊಟ್ಟಿದೆ. ನೋಟಿಸ್ ನಿನ್ನೆಗಾತು ನನ್ನ ಮೇಲಲ್ಲಿ ಬಂದು ತಲುಪಿದೆ. ಮೇಲೆಗೆ ತಕ್ಕ ಏನು ನೋಟಿಸಲ್ಲಿ ನನಗೆ ಕೇಳಿದ್ದಾರೆ ಅದಕ್ಕೆಲ್ಲಕ್ಕೂ ಸೂಕ್ತವಂತ ಉತ್ತರವನ್ನು ಪಕ್ಷಕ್ಕೆ ಕೊಟ್ಟೇ ಕಳಿಸ್ತೀವಿ. ನಮಗೆ ಉತ್ತರ ಕೊಡೋದಕ್ಕೆ ಯಾವ ಭಯ ಇಲ್ಲ. ಕೇಳೋಂಥ ಪ್ರಶ್ನೆಗಳೆಲ್ಲದಕ್ಕೂ ಸೂಕ್ತವಂತ ಉತ್ತರ ಕೊಡ್ತೀವಿ. ಆದರೆ ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ, ಯಾವೆಲ್ಲ ಭಾಳ ಮಾತನಾಡಿದೋ ಅವ್ರಿಗೆ ನೋಟಿಸೇ ಬಂದಿಲ್ಲ. ನಾವೇನೋ ಮಾತಾಡಿರೋದಂಥವ್ರಿಗೆ ನೋಟಿಸ್ ಆಗುತ್ತೆ. ಆಗಲಿ, ನಾನು ಆವತ್ತಿಂದು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಯಾವುದನ್ನು ಯಾವ ಪಕ್ಷದ ಫ್ಲೋನಲ್ಲಿ ಹೇಳಬೇಕು ಆ ಪಕ್ಷದ ಫ್ಲೋನಲ್ಲಿ ಹೇಳಿದ್ದೀವಿ. ಅದು ಸರಿಯಾದರೆ ಯಾವುದೋ ಆಕ್ಷೇಪ ಇಲ್ಲ. ನಾವು ಇನ್ನೂ ಕಾಯ್ತಾನೆ ಇದ್ದೇವೆ. ಕಾದು ಬಿಜೆಪಿಯ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ನೋಟಿಸ್ ಬಂದ ತಕ್ಷಣ ನೋಟಿಸ್ ಕೊಟ್ಟಿದ್ದಕ್ಕೆ ಎಸ್.ಟಿ. ಸೋಮಶೇಖರ್ ಗರಂ ಆದರು. ಎಸ್.ಟಿ.ಎಸ್ ಅವರ ಪ್ರತಿಕ್ರಿಯೆ ಇದು. ಬಿಜೆಪಿಯ ಶಿಸ್ತು ಸಮಿತಿಯಿಂದ ಕೊಟ್ಟಂತ ನೋಟಿಸ್ಗೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ನೋಟಿಸ್ ಕೊಡಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ದು ಇದನ್ನು. ಬಲಾಢ್ಯರಿಗೆ ಒಂದು ನ್ಯಾಯ, ನನಗೊಂದು ನ್ಯಾಯನ? ಎಸ್.ಟಿ. ಸೋಮಶೇಖರ್ ಅವರ ಹೇಳಿಕೆ ಇದು. ಒಕ್ಕಲಿಗೆ ಹೆಣ್ಮಕ್ಕಳನ್ನ ಮಂಚಕ್ಕೆ ಕರೆದವರಿಗೆ ನೋಟಿಸ್ ಕೊಟ್ಟಿಲ್ಲ, ನಮ್ಮಂತವರು ಕೊಟ್ಟಿದ್ದಾರೆ. HIV ಇಂಜೆಕ್ಷನ್ ಚುಚ್ಚೋರಿಗೆ ನೋಟಿಸ್ ಕೊಟ್ಟಿಲ್ಲ. ಎಸ್.ಟಿ. ಸೋಮಶೇಖರ್ ಅವರ ಸ್ವಪಕ್ಷದ ವಿರುದ್ಧದ ವಾಗ್ದಾಳಿ. ಮುನಿರತ್ನಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರ ಜೊತೆ ಓಡಾಡ್ತಾ ಇರೋದಕ್ಕೂ ಕೂಡ ಎಸ್.ಟಿ. ಸೋಮಶೇಖರ್ ಅವರು ಸಮರ್ಥನೆ ಕೂಡ ಕೊಟ್ಟಿದ್ದಾರೆ. ಯಾಕಾಗಿ ನಾನು ಓಡಾಡ್ತಾ ಇದ್ದೀನಿ ಅಂತ. ಇಷ್ಟು ವರ್ಷ ಒಂದೇ ಒಂದು ಕಾಂಗ್ರೆಸ್ ಕಚೇರಿಗೆ ಯಾವ್ದಾರ ಭೇಟಿ ಮಾಡಿದ್ರೆ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ಬೋದಾಯ್ತು. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂತ ಅವರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷ ನಾಯಕನಿಗೆ AIDS ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ. 28 ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ. ಅವರಿಗೆ ನೋಟಿಸ್ ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ತಾರೆ ಅಂತದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ. ಅಂದ್ರೆ ಬಲಾಢ್ಯರಿಗೆ ಒಂದು, ಸಣ್ಣವರಿಗೆ ಒಂದು ತಾರತಮ್ಯವನ್ನ ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಅವರು ಅದೇ ತರ ತಾರತಮ್ಯ ಅಂತ ಕೊಟ್ರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ. ಲೀಗಲ್ ಆಗಿ ಏನು ಫೈಟ್ ಮಾಡಬೇಕು ಮಾಡ್ತೇನೆ. ಇಷ್ಟು ವರ್ಷ. ಇನ್ನು ಮತ್ತೊಂದು ಕಡೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ. ಮಾಜಿ ಶಾಸಕ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹೈಕಮಾಂಡ್ ನೋಟಿಸ್ಗೆ. ಹೈಕಮಾಂಡ್ ನೋಟಿಸ್ ಕೊಟ್ಟಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿದ್ದಾರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು. ಅಂದ್ರೆ ಕಾಯ್ತಾ ಇದ್ರು ಅಂತ ಇದರ ಅರ್ಥ. ನೋಟಿಸ್ಗೆ ಉತ್ತರವನ್ನ ನೀಡ್ತೇವೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಹೇಳಿಕೆ ಇದು. ಅಮಿತ್ ಶಾ ಭೇಟಿಗೂ ಕೂಡ ನಾವು ಟೈಮ್ ಕೇಳ್ತೀವಿ, ಇದಕ್ಕೆ ಉತ್ತರವನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಟಿಸ್ ಕೊಟ್ಟಿದ್ದಾರೆ, ಒಳ್ಳೇದು. ನಾವು ಪರ್ಸನಲ್ ಆಗಿ ನಮಗೆ ಅಪಾಯಿಂಟ್ಮೆಂಟ್ ತಗೊಂತೀವಿ. ಅಮಿತ್ ಶಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ. ನಾವು ರೇಣುಕಾಚಾರ್ಯ ಇನ್ನೊಂದು 4-5 ಜನ ನಾವು ಹೋಗ್ತೀವಿ, ರಿಕ್ವೆಸ್ಟ್ ಮಾಡ್ಕೊಂತೀವಿ. ಅವ್ರು ಮಾಡಿದ್ದು ಒಳ್ಳೇದಾಯ್ತು. ನಾವು ವಿವರ ಕೊಡಕ್ಕೆ ನಮಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವರ ಮುಂದೆ ಇಡ್ತೀವಿ.